ಮತ್ತೊಂದು ಕಡೆ ರಾಜ್ಯದ ಸರ್ಕಾರಿ ನೌಕರರಿಗೂ ಕೂಡ ಗುಡ್ ನ್ಯೂಸ್ ಅಂತ ಹೇಳಕ್ಕಾಗಲ್ಲ, ಬಟ್ ಒಂದು ಆದೇಶ ಅಂತೂ ಬಂದಿದೆ. ಇನ್ನು ಮುಂದೆಯಿಂದ ಅವ್ರಿಗೂ ಯೂನಿಫಾರ್ಮ್ ಕಡ್ಡಾಯ, ಖಾದಿ ಬಟ್ಟೆ ಇನ್ನು ಮುಂದೆಯಿಂದ ರಾಜ್ಯ ಸರ್ಕಾರಿ ನೌಕರರ ಮೈ ಮೇಲಿರುತ್ತೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಸಭೆಯಲ್ಲಿ ಒಂದು ತೀರ್ಮಾನವನ್ನು ಮಾಡಲಾಗಿರುವುದು. ಬಟ್ ತಿಂಗಳ ಮೊದಲ ಶನಿವಾರ ಮಾತ್ರ, ಪ್ರತಿದಿನ ಇದನ್ನ ಧರಿಸಬೇಕು ಅಂತಲ್ಲ, ಪ್ರತಿ ತಿಂಗಳ ಮೊದಲ ಶನಿವಾರ ಈ ಯೂನಿಫಾರ್ಮ್ ರೀತಿ ಬಟ್ಟೆಯನ್ನು ಧರಿಸಿಕೊಂಡು ಅವರು ಆಫೀಸ್ಗೆ ಬರಬೇಕು. ಖಾದಿ ಬಟ್ಟೆಯನ್ನು ಪ್ರತಿ ತಿಂಗಳ ಮೊದಲ ಶನಿವಾರ ಕಡ್ಡಾಯ ಮಾಡಿ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು ಆದೇಶವನ್ನು ಈಗ ಸರ್ಕಾರ ಹೊರಡಿಸಿದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಸಭೆಯಲ್ಲಿ ಒಂದು ತೀರ್ಮಾನವನ್ನು ಕೈಗೊಂಡಿರುವಂಥದ್ದು. ಶಾಲಿನಿ ರಜನೀಶ್ ಅವರ ನೇತೃತ್ವದ ಸಭೆಯಲ್ಲಿ ಈ ತೀರ್ಮಾನ ಹೊರಬಿದ್ದಿದೆ. ಪ್ರತಿ ತಿಂಗಳ ಮೊದಲ ಶನಿವಾರ ಈ ರೀತಿಯಾದಂಥ ಒಂದು ಯೂನಿಫಾರ್ಮನ್ನು, ಅಂದರೆ ಖಾದಿ ಬಟ್ಟೆಯನ್ನು ಅವರು ತೊಡಬೇಕಾದಂಥದ್ದು ಇನ್ನು ಮುಂದೆ ರೂಲ್ಸ್ ಆಗುತ್ತೆ. ಆ್ಯಂಡ್ ಆ ಬಟ್ಟೆಯನ್ನು ಖಾದಿ ಗ್ರಾಮೋದ್ಯೋಗ ಮಂಡಳಿಯಲ್ಲೇ ಅವರು ಖರೀದಿ ಮಾಡಬೇಕು, ಅಂದರೆ ಅಂಗಡಿಯಲ್ಲೇ ಅವರು ಖರೀದಿ ಮಾಡಬೇಕು. ಅದಕ್ಕೂ ಕೂಡ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ ನೋಡಿ. ಖಾದಿ ಪ್ಯಾಂಟು, ಶರ್ಟ್, ಓವರ್ ಕೋಟ್, ಮಹಿಳೆಯರು ಸಿಲ್ಕ್ ಸೀರೆ, ಚೂಡಿದಾರ್ ಇದನ್ನು ಧರಿಸಬೇಕು ಅನ್ನುವಂಥ ಸೂಚನೆಯನ್ನು ಕೊಡ್ತಾ ಇರೋದು. ಬಟ್ ಡಿಸ್ಕೌಂಟ್ ಅಂತೂ ಸಿಗುತ್ತೆ, ಎಕ್ಸ್ಟ್ರಾ 5%. ಇದರ ಕುರಿತಾಗಿ ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಈಗ ಈ ಒಂದು ಯೂನಿಫಾರ್ಮಿಟಿಯನ್ನು ತರೋದಕ್ಕೆ ರಾಜ್ಯ ಸರ್ಕಾರ ಯಾಕೆ ನಿರ್ಧಾರ ಮಾಡಿತು ಅಂತ, ಮತ್ತೊಂದು ಕಡೆಯಲ್ಲಿ ಗ್ರಾಮೋದ್ಯೋಗ ಮಳಿಗೆಯನ್ನು ಅಥವಾ ಆ ಉದ್ಯಮವನ್ನು ಉತ್ತೇಜನ ಮಾಡಲಿಕ್ಕೆ ಏನಾದರೂ ಈ ರೀತಿಯಾದಂಥ ಒಂದು ನಿರ್ಧಾರವನ್ನು ಕೈಗೊಳ್ತಾ ಅಂತ? ಬಹಳ ಮುಖ್ಯವಾಗಿರುವಂತದ್ದು ನರೇಗಾ ವಿಚಾರವಾಗಿ ಕೂಡ ದೇಶಾದ್ಯಂತ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ಅದರಲ್ಲೂ ಕೂಡ ರಾಜ್ಯದ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರ ಮಹಾತ್ಮ ಗಾಂಧಿ ಹೆಸರನ್ನ ಕೈಬಿಟ್ಟಿರುವುದಕ್ಕೆ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಸೊ ಇದರ ಮುಂದುವರಿದ ಭಾಗವಾಗಿ ಮಹಾತ್ಮ ಗಾಂಧೀಜಿಯವರು ಕೂಡ ಖಾದಿ ಬಟ್ಟೆಗಳನ್ನು ಧರಿಸ್ತಾ ಇದ್ರು, ಸರಳತೆಗೆ ಅವರು ಹೆಸರಾಗಿದ್ರು. ಸೊ ಅದನ್ನೇ ಕೂಡ ಜೀವಂತಗೊಳಿಸುವಂತ ಲೆಕ್ಕಾಚಾರದ ಭಾಗವಾಗಿ ಈಗ ಸರ್ಕಾರಿ ನೌಕರರು ಕೂಡ ಕಡ್ಡಾಯವಾಗಿ ಖಾದಿ ಬಟ್ಟೆ ಧರಿಸಬೇಕು ಅನ್ನುವಂತಹ ಮಹತ್ವದ ತೀರ್ಮಾನವನ್ನು ಸರ್ಕಾರ ಕೈಗೊಂಡಿದೆ. ಸೊ ಈ ಹಿನ್ನೆಲೆಯಲ್ಲಿ ಕೂಡ ಪ್ರತಿ ತಿಂಗಳ ಮೊದಲ ಶನಿವಾರ ಖಾದಿ ಬಟ್ಟೆಯನ್ನು ಕಡ್ಡಾಯವಾಗಿ ಧರಿಸಿಕೊಂಡು ಸರ್ಕಾರಿ ನೌಕರರು ಹಾಜರಾಗಬೇಕಾಗತ್ತೆ ಕರ್ತವ್ಯಕ್ಕೆ. ಅದು ಕೂಡ ಸರ್ಕಾರಿ ಸ್ವಾಮ್ಯದ ಖಾದಿ ಗ್ರಾಮೋದ್ಯೋಗ ಮಳಿಗೆಗಳಲ್ಲಿ ಖಾದಿ ಬಟ್ಟೆಯನ್ನ ಖರೀದಿಸಬೇಕು ಅನ್ನುವಂಥದ್ದು ಕೂಡ ಈಗ ನಿರ್ಧಾರ ಆಗಿರುವಂತದ್ದು. ಹಾಗಾಗಿ ಇದು ಎಲ್ಲವೂ ಕೂಡ ಸದ್ಯದ ಮಟ್ಟಿಗೆ ಮಹಾತ್ಮ ಗಾಂಧಿಯವರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರಾಜಕೀಯವಾಗಿ ಏನು ಪರ ವಿರೋಧ ಚರ್ಚೆ ಆಗ್ತಿದೆ. ಅಂದ್ರೆ ಬಿಜೆಪಿಯವರು ಒಂದ್ ರೀತಿಯಲ್ಲಿ ಹೆಸರು ಕೈ ಬಿಟ್ಟಿದ್ದಾರೆ ಮಹಾತ್ಮ ಗಾಂಧೀಜಿಯವರ ಅನ್ನೋ ಮಾತುಗಳು ಏನ್ ಬರ್ತಿದೆ. ಅದ್ರ ಬೆನ್ನಲ್ಲೇ ರಾಜ್ಯ ಸರ್ಕಾರ ಈ ಮಹತ್ವದ ತೀರ್ಮಾನವನ್ನು ಕೈಗೊಂಡಿರುವಂತದ್ದು ಕೂಡ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದ್ರು ರಾಹುಲ್. ರೈಟ್ ಹರೀಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.